ಸುಮಾರು 600ರಿಂದ 647ರವರೆಗೆ ಕ್ರಿಸ್ತಶಕ ಎಲ್ಲಿಂದ ಇಲ್ಲಿವರೆಗೆ 600ರಿಂದ 647ರವರೆಗೆ ಇವರ ಒಂದು ಆಡಳಿತ ಅವಧಿಯಾಗಿತ್ತು. ಅಂದರೆ ಈ ರಾಜಧಾನಿಯಾದಂತ ಯಾವುದು ವರ್ಧನ ರಾಜಧಾನಿಯಾದಂತ ಯಾವುದು ಥಾನೇಶ್ವರ, ಅಂದ್ರೆ ಈಗಿನ ಒಂದು ಹರಿಯಾಣ. ವರ್ಧನ ರಾಜಧಾನಿಯಾದಂತ ಥಾನೇಶ್ವರ ಈಗಿನ ಒಂದು ಹರಿಯಾಣ ಆಗಿತ್ತು. ಇವರು ಪ್ರಭಾಕರ ವರ್ಧನ, ಅಂದ್ರೆ ಇವರಿಗೆ ಜನಿಸಿದಂತ ಮಕ್ಕಳು ಯಾರಾಗಿರ್ಬೋದು ಪ್ರಭಾಕರ ವರ್ಧನ, ರಾಜವರ್ಧನ, ರಾಜಶ್ರೀ ಹಾಗೂ ಹರ್ಷವರ್ಧನ. ವರ್ಧನರಿಗೆ 4 ಜನ ಮಕ್ಕಳಿದ್ದರು. ಪ್ರಭಾಕರ ವರ್ಧನ, ವರ್ಧನರು ಹಾಗೂ ರಾಜವರ್ಧನ, ರಾಜಶ್ರೀ ಹಾಗೂ ಕೊನೆಯ ಮಗನಂತ ಯಾರು ಹರ್ಷವರ್ಧನನು. ಈತನನ್ನು ಶಿಲಾ ಆದಿತ್ಯ ಎಂದು ಸಹ ಕರೆಯುತ್ತಾರೆ. ಹಾಗಾದರೆ ಈ ವರ್ಧನರು ಏನಪ್ಪಾ ಅಂದ್ರೆ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ, ಯಾರ ನಂತರ ಬಂದ್ರು ಇವರು? ಗುಪ್ತ ಸಾಮ್ರಾಜ್ಯ ಒಂದು ಅವನತಿಯ ನಂತರ ಬಂದಂತಹ ರಾಜರು ಯಾರಪ್ಪ ಅಂದ್ರೆ ವರ್ಧನರಾಗಿದ್ದರು. ಇವರು ಉತ್ತರ ಭಾರತದ ಹಲವು ಸಣ್ಣ ಪುಟ್ಟ ರಾಜಮನೆತನಗಳನ್ನು ಎತ್ತಿದವು. ಅಂದ್ರೆ ಆ ಒಂದು ಉತ್ತರ ಭಾರತದಲ್ಲಿದ್ದಂತಹ ಕೆಲವು ಸಣ್ಣ ಪುಟ್ಟ ರಾಜಮನೆತನಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ಥಾನೇಶ್ವರವು ಒಂದಾಗಿತ್ತು. ಅಂದ್ರೆ ಥಾನೇಶ್ವರ ಪುಷ್ಯಭೂತಿ ಮನೆತನದ ಒಂದಾಗಿತ್ತು. ಈ ಥಾನೇಶ್ವರ ಅನ್ನೋದು ಏನಾಗಿತ್ತು? ಪುಷ್ಯಭೂತಿ ಮನೆತನಕ್ಕೆ ಒಂದಾಗಿತ್ತು. ಹಾಗೆ ಇದು ವರ್ಧನ ಮನೆತನದ ಪ್ರಸಿದ್ಧಿಯೂ ಸಹ ಆಗಿತ್ತು. ಈ ಥಾನೇಶ್ವರದಲ್ಲಿದ್ದಂತ ಒಂದು ಪುಷ್ಯಭೂತಿ ಎಂಬುದು ವರ್ಧನ ಮನೆತನ ಒಂದು ಪ್ರಸಿದ್ಧ ಮನೆತನವೂ ಸಹ ಆಗಿತ್ತು. ಹರ್ಷವರ್ಧನನು ಈ ಮನೆತನದ ಜನಪ್ರಿಯ ದೊರೆಯಾಗಿದ್ದನು. ಇಲ್ಲಿ ಹರ್ಷವರ್ಧನ ಯಾರಾಗಿರ್ತಾನ? ವರ್ಧನರ ಮಗನಾಗಿದ್ದ ಅಥವಾ ವರ್ಧನರ ಪುತ್ರನಾಗಿರ್ತಾರ. ಈತನು ಈ ಒಂದು ಪುಷ್ಯ ಮನೆತನದ ಒಬ್ಬ ಜನಪ್ರಿಯ ವ್ಯಕ್ತಿಯಾಗಿದ್ದ ಅಥವಾ ಜನಪ್ರಿಯ ದೊರೆ ಸಹ ಆಗಿದ್ದನು. ಯಾರು? ಹರ್ಷವರ್ಧನನು. ಈತನಿಗೆ ಆಡಳಿತಕ್ಕೆ ಬಂದಂತಹ ಒಂದು ಕಾಲಾವಧಿ ಎಷ್ಟಪ್ಪ ಅಂದ್ರೆ ಈ ಹರ್ಷವರ್ಧನನು ಶಿಲಾ ಆದಿತ್ಯ ಎಂದು ಸಹ ಕರೆಯುತ್ತಾರೆ. ಹರ್ಷವರ್ಧನನು ಸಿಂಹಾಸನವೇರಿದಾಗ ಆತನಿಗೆ ಎಷ್ಟು ವಯಸ್ಸಿತ್ತಪ್ಪ ಅಂದ್ರೆ ಆತನು ಅತ್ಯಂತ ಚಿಕ್ಕ ವಯಸ್ಸಿನ, ಅಂದರೆ ಆತನು 16 ವರ್ಷದ ಯುವಕನಾಗಿದ್ದನು. ಆತನು ಸಿಂಹಾಸನಕ್ಕೆ ಏರಿದಂತ ಒಂದು ವಯಸ್ಸು ಎಷ್ಟಿತ್ತಪ್ಪ ಅಂದ್ರೆ 16 ವರ್ಷದ ಯುವಕನಾಗಿದ್ದಾನೆ. ಆತನ ಸಿಂಹಾಸನಕ್ಕೆ ಬರ್ತಾನ. ಈ ವೇಳೆಗೆ ಅವನ ಬದುಕಿನಲ್ಲಿ ಹಲವಾರು ದುರಂತಗಳು ಅಥವಾ ಘಟನೆಗಳನ್ನು ಆದವು. ಯಾರ ಒಂದು ಇದ್ರಲ್ಲಪ್ಪ ಅಂದ್ರೆ ಹರ್ಷವರ್ಧನ ಆತನ ಕಾಲಾವಧಿಯಲ್ಲಿ ಏನಪ್ಪಾ ಅಂದ್ರೆ ಆತನು 16 ವರ್ಷದಾಗಿ ಆತನಿಗೆ ಸಿಂಹಾಸನಕ್ಕೆ ಏರಿಸಲ್ಪಡ್ತಾರ. ಅಷ್ಟೇ ಅಲ್ಲ, ಆತನ ಒಂದು ಜೀವನದಲ್ಲಿ ಹಲವಾರು ಘಟನೆಗಳನ್ನು ಅಥವಾ ಹಲವಾರು ದುರಂತಗಳನ್ನು ಸಹ ಘಟಿಸಿದವು ಇವು ಹರ್ಷವರ್ಧನ ಕಾಲದಲ್ಲಿ. ಅಂದರೆ ಹರ್ಷವರ್ಧನ ತಂದೆ ಆದಂತ ಯಾರು? ಪ್ರಭಾಕರ ವರ್ಧನ. ಇಲ್ಲಿ ಹರ್ಷವರ್ಧನ ತಂದೆ ಆದಂತ ಯಾರು? ಪ್ರಭಾಕರ ವರ್ಧನ ಆಗಿದ್ದನು. ಈತನ ಸಹೋದರ ಅಥವಾ ಈತನ ನಂತರ ಅಣ್ಣ, ಅಂದ್ರೆ ಈ ಹರ್ಷವರ್ಧನ ಅಣ್ಣ ಯಾರಪ್ಪ ಅಂದ್ರೆ ಈ ರಾಜ್ಯವರ್ಧನ ಅನ್ನೋದು ಹರ್ಷವರ್ಧನನ ಸಹೋದರ ಆಗಿದ್ದ ಅಥವಾ ಆತನ ಅಣ್ಣ ಆಗಿದ್ದನು. ಅದೇ ರೀತಿ ಇಲ್ಲಿ ರಾಜಶ್ರೀ ಏನಪ್ಪಾ ಅಂದ್ರೆ ಹರ್ಷವರ್ಧನನ ಸಹೋದರಿ ಆಗಿದ್ದರು. ಹೀಗೆ ಏನಪ್ಪಾ ಅಂದ್ರೆ ಇಲ್ಲಿ ರಾಜಶ್ರೀಯು ಮೌಕರಿ ಮನೆತನದ ಗೃಹವರ್ಮನಿಗೆ ವಿವಾಹ ಮಾಡಿದ್ದಾನೆ. ಅಂದ್ರೆ ಈ ರಾಜಶ್ರೀ ಎಂಬ ಆಕೆಯನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡ್ತಾರೆ ಅಂದ್ರೆ ಆ ಒಂದು ಮೌಕರಿ ಎಂಬ ಮನೆತನಕ್ಕೆ ಕೊಟ್ಟು ಅಥವಾ ಗೃಹವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನ. ರಾಜಶ್ರೀಯನ್ನು ಕನೋಜಿನಲ್ಲಿ ಬಂಧಿಸಿಟ್ಟರು. ಅಂದರೆ ಯಾಕಪ್ಪ ಅಂದ್ರೆ ವಿವಾಹ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಮಾಳವದ ದುಷ್ಟ ರಾಜನೊಬ್ಬ, ಎಲ್ಲಿ ಆ ಮಾಳವದಲ್ಲಿದ್ದಂತ ಒಬ್ಬ ದುಷ್ಟ ರಾಜನ ಏನ್ ಮಾಡ್ತಾರ, ಆ ಗೃಹವರ್ಮನನ್ನು ಕೊಂದು ಆಕೆ ಅಂದ್ರೆ ರಾಜಶ್ರೀಯನ್ನು, ಅಂದ್ರೆ ಮಾಳವದಲ್ಲಿದ್ದಂತ ಒಬ್ಬ ದುಷ್ಟ ರಾಜ ಏನ್ ಮಾಡ್ತಾರ ಅಂದ್ರೆ ಗೃಹವರ್ಮನನ್ನು ಕೊಲ್ಲಲ್ಪಡ್ತಾರ. ಕೊಂದ ನಂತರ ಈಕೆಯನ್ನು ಬಂಧಿಸಿಡಲಾಯಿತು. ಇದನ್ನು ಕಂಡು ಹರ್ಷವರ್ಧನ ಏನ್ ಮಾಡ್ತಾನ ಅಂದ್ರೆ ಗೌಡ ದೇಶದ ಶಶಾಂಕನಿಂದ ಕೊಲ್ಲಲ್ಪಟ್ಟನು. ಅಂದರೆ ಆಗ ಆ ರಾಜವರ್ಧನನ್ನು ದಂಡೆತ್ತಿ ಹೋಗ್ತಾನ. ಯಾರ ಮೇಲೆ? ಈ ಹರ್ಷವರ್ಧನ ಏನ್ ಮಾಡ್ತಾನ, ಆಕೆಯನ್ನು ಅಂದ್ರೆ ರಾಜಶ್ರೀಯನ್ನು ಬಂಧಿಸಿಡಲಾಯ್ತಲ್ಲ, ಆಕೆ ಬಂಧಿಸಿಟ್ಟಂತ ಒಬ್ಬ ದುಷ್ಟ ರಾಜನ ಮೇಲೆ ದಂಡೆತ್ತಿ ಹೋಗ್ತಾನ. ದಂಡೆತ್ತಿ ಹೋಗಿ ಮಾಳವದ ಸೇನೆಯನ್ನು ಸೋಲಿಸಿದನಾದರು. ಅಂದ್ರೆ ಅಲ್ಲಿದ್ದಂತ ಒಂದು ಮಾಳವ ಸೇನೆಯನ್ನು ಸೋಲಿಸಲ್ಪಟ್ಟಿತು. ಅಷ್ಟೇ ಅಲ್ಲ, ಆ ಗೌಡ ದೇಶದಾದಂತ ಯಾರು ಶಶಾಂಕನಿಂದ ಕೊಲ್ಲಲ್ಪಟ್ಟಿತು. ಆ ಗೌಡ ದೇಶದಾದಂತ ಒಬ್ಬ ಶಶಾಂಕನಿಂದ ಆತನನ್ನು ಸಹ ಕೊಲ್ಲಲ್ಪಟ್ಟಿತು. ಇಂತಹ ಸಂಕಷ್ಟದ ಸಮಯದಲ್ಲಿ ಹರ್ಷವರ್ಧನ ಅಧಿಕಾರಕ್ಕೆ ಬರ್ತಾನ. ಅಂದ್ರೆ ಆ ಒಂದು ಕಷ್ಟದ ಸಮಯದಲ್ಲಿ ಆತನು ಅಧಿಕಾರಕ್ಕೆ ಬರ್ತಾನ. ಯಾರು? ಹರ್ಷವರ್ಧನು. ನಂತರ ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಅಲೆಯುತ್ತಿದ್ದ ವಿಧವೆ ತಂಗಿಯನ್ನು, ಅಂದ್ರೆ ಈಕೆ ರಾಜಶ್ರೀಯನ್ನು ಆತನ ಪತಿಯನ್ನು ಸಾಯಿಸಿದ ನಂತರ ಈಕೆ ಏನಪ್ಪಾ ಅಂದ್ರೆ ಅಲ್ಲಿಂದ ಬಿಡುಗಡೆಗೊಂಡು ಆ ವಿಂಧ್ಯ ಪರ್ವತದಲ್ಲಿ ಅಲೆಯುತ್ತಿದ್ದಾಗ ಆಕೆಯ
ತಂಗಿ ಯಾರು ರಾಜಶ್ರೀ ಮತ್ತೆ ಪತ್ತೆ ಮಾಡಿದಂದ್ರೆ ಹರ್ಷವರ್ಧನ ಏನ್ ಮಾಡ್ತಾನ ಆಕೆ ಅಳಿಯುತ್ತಿದ್ದನ್ನು ಗೊತ್ತಾಗ್ತದೆ. ಆಗ ಆಕೆಯನ್ನು ಮತ್ತೆ ಪತ್ತೆ ಮಾಡಿ ಮುಂದೆ ಭಾವನಾದಂತಹ ಗೃಹವರ್ಮನ ಮೌಖರಿ ರಾಜ ಕೂಡ ಹರ್ಷವರ್ಧನನ ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ ಈಕೆ ಇದ್ದಂತ ಒಂದು ರಾಜವು ಸಹ ಯಾರ ಮನೆತನಕ್ಕೆ ಆಳ್ವಿಕೆಗೆ ಒಳಪಟ್ಟಿತ್ತಂದ್ರೆ ಹರ್ಷವರ್ಧನ ಒಂದು ರಾಜಮನೆತನಕ್ಕೆ ಒಳಪಟ್ಟಿತು. ಮೌಖರಿಗಳು ಕನೌಜ ನಗರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡರು. ಇಲ್ಲಿದ್ದಂತ ಒಂದು ಕನೌಜ್ ನಗರವನ್ನು ಮೌಖರಿಗಳು ಏನ್ ಮಾಡ್ತಾರೆ ತಮ್ಮದೇ ಆದಂತ ಒಂದು ರಾಜಧಾನಿಯಾಗಿ ವಶಪಡಿಸಿಕೊಂಡರು ಅಥವಾ ಮಾಡಿಕೊಂಡರು. ನಂತರ ಅಣ್ಣ ರಾಜವರ್ಧನನ ಸಾವಿಗೆ ಕಾರಣವಾದಂತಹ ಶಶಾಂಕನ ಮೇಲೆ ಯುದ್ಧ ಮಾಡ್ತಾನ. ಅಂದ್ರೆ ಈ ಹರ್ಷವರ್ಧನ ಏನ್ ಮಾಡಿರ್ತಾನ ಆತನ ಸಹೋದರರಾದಂತಹ ಯಾರು ರಾಜವರ್ಧನ. ಈ ರಾಜವರ್ಧನ ಏನ್ ಮಾಡ್ತಾನ ಶಶಾಂಕನನ್ನು ಈತನಿಗೆ ಕೊಂದು ಹಾಕ್ತಾನ. ಅದು ಆ ಒಂದು ಸೇಡನ್ನು ಅಂದ್ರೆ ಆ ಶಶಾಂಕನ ಮೇಲೆ ಹರ್ಷವರ್ಧನ ಏನ್ ಮಾಡ್ತಾನೆ ಮತ್ತೆ ಯುದ್ಧವನ್ನು ಮಾಡ್ತಾನ ಅಥವಾ ದಂಡೆತ್ತಿ ಬರ್ತಾನೆ. ಯಾರ ಮೇಲೆ ಶಶಾಂಕನ ಮೇಲೆ ಯುದ್ಧ ಮಾಡ್ತಾನ. ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಕಾಶ್ಮೀರದ ಸಿಂಧ್ ಪ್ರದೇಶಗಳನ್ನು ಗೆದ್ದನು. ಅವನು ಶಶಾಂಕನ ಮೇಲೆ ದಂಡೆತ್ತಿ ಬಂದಾಗ ಅಲ್ಲಿದ್ದಂತ ಕಾಶ್ಮೀರದ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡನು ಅಥವಾ ಅಲ್ಲಿದ್ದಂತ ಒಂದು ಪ್ರದೇಶಗಳನ್ನು ಸಹ ಈತನು ಗೆದ್ದುಕೊಂಡನು. ದಕ್ಷಿಣ ಭಾರತದ ಮೇಲೆ ಆಕ್ರಮಣ ಕೈಗೊಂಡನು. ನಂತರ ಆ ಒಂದು ಪ್ರದೇಶಗಳನ್ನು ವಶಪಡಿಸಿಕೊಂಡ ನಂತರ ಮತ್ತೆ ಏನ್ ಮಾಡ್ತಾನೆ ಪುನಃ ದಕ್ಷಿಣ ಭಾರತದ ಮೇಲೆ ಒಂದು ದಂಡೆತ್ತಿ ಬರ್ತಾನ ಅಥವಾ ಆಕ್ರಮಣವನ್ನು ಕೈಗೊಂಡನು. ದಕ್ಷಿಣದಲ್ಲಿದ್ದಂತಹ ನರ್ಮದಾ ನದಿಯ ತೀರದಲ್ಲಿ ಬಂದಂತಹ ಹರ್ಷವರ್ಧನನ್ನು ಕನ್ನಡದ ದೊರೆ ಚಾಲುಕ್ಯ ಮನೆತನದ ಅಂದ್ರೆ ಆ ಒಂದು ದಕ್ಷಿಣದ ದೊರೆಯಾಗಿದ್ದಂತ ಅಥವಾ ದಕ್ಷಿಣದ ನರ್ಮದಾ ನದಿಯ ತೀರದಲ್ಲಿ ಬಂದಂತ ಈತನು ಹರ್ಷವರ್ಧನ ಏನ್ ಮಾಡ್ತಾನಂದ್ರೆ ಕನ್ನಡ ದೊರೆಯಾದಂತ ಯಾರು ಚಾಲುಕ್ಯ ಮನೆತನ ಅಂದರೆ ಇಮ್ಮಡಿ ಪುಲಕೇಶಿಯನ್ನು ಹಿಮ್ಮಟ್ಟಿಸಿದನು. ಯಾರು ಹರ್ಷವರ್ಧನ ಏನ್ ಮಾಡ್ತಾನ ಅಲ್ಲಿ ಎರಡನೆಯ ಇಮ್ಮಡಿ ಪುಲಕೇಶಿಯನ್ನು ಹಿಮ್ಮಟ್ಟಿಸಿ ಬರ್ತಾನ. ಅಲ್ಲಿದ್ದಂತ ಉತ್ತರ ಪತೇಶ್ವರ ಮತ್ತು ದಕ್ಷಿಣ ಪತೇಶ್ವರ ಎಂಬ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ. ಕ್ರಿಸ್ತಶಕ ಎಷ್ಟರಲ್ಲಿಪ್ಪ ಅಂದ್ರೆ 618ರಲ್ಲಿ ಈ ಒಂದು ಪ್ರದೇಶಗಳನ್ನು ಹಿಮ್ಮಟ್ಟಿಸ್ತಾನ. ನಂತರ ಒಟ್ಟಾರೆ ಉತ್ತರ ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಹರ್ಷವರ್ಧನ ಸುಮಾರು 40 ವರ್ಷಗಳ ಕಾಲ ಆಳಿದನು. ಈ ಒಂದು ಉತ್ತರ ಭಾರತದ ಮೇಲೆ ತನ್ನದೇ ಆದಂತಹ ಒಂದು ಆಡಳಿತವನ್ನು ಮಾಡಿ ಅಲ್ಲಿದ್ದಂತ ಒಂದು ಪ್ರಭುತ್ವವನ್ನು ಸಾಧಿಸಿ ಸುಮಾರು 40 ವರ್ಷಗಳ ಕಾಲ ಈ ಒಂದು ಪ್ರದೇಶಗಳ ಮೇಲೆ ಏನ್ ಮಾಡಿದನು ಆಡಳಿತವನ್ನು ಮಾಡಿದನು. ನಂತರ ಚೀನಾದ ಪ್ರವಾಸಿಗರಂತ ಯಾರು ಹುಯಾಂಗ್ ಸಾಂಗನ ಭೇಟಿ ಆಗ್ತದ. ನಂತರ ಯಾರು ಭೇಟಿ ಆಗ್ತದ ಚೀನಾದ ಪ್ರವಾಸಿಗರಂತ ಯಾರು ಹುಯಾಂಗ್ ಸಾಂಗನ ಒಂದು ಭೇಟಿ ಆಗ್ತದ. ಈತನ ಸಾಹಿತ್ಯ ಅಂದ್ರೆ ಹರ್ಷವರ್ಧನು ಕೇವಲ ಆತನು ಕಲೆ ಮಾತ್ರವಲ್ಲ, ಅಂದರೆ ಆತ ಕಲೆಯ ಮೇಲೆ ಅಷ್ಟೇ ಆಸಕ್ತಿ ಇರಲಿಲ್ಲ, ಸ್ವತಃ ಒಬ್ಬ ಕವಿಯೂ ಸಹ ಆಗಿದ್ದ. ಯಾರು ಹರ್ಷವರ್ಧನ ಸಾಹಿತ್ಯದಲ್ಲಿ ಸ್ವತಃ ಕವಿಯಾಗಿದ್ದನು ಮತ್ತು ಕಲೆಯೂ ಸಹ ಅಳವಡಿಸಿಕೊಂಡನು. ಸಂಸ್ಕೃತದಲ್ಲಿ ಪ್ರಿಯದರ್ಶಿಕ, ರತ್ನವಳಿ, ನಾಗನಂದ ಎಂಬ 3 ನಾಟಕಗಳನ್ನು ರಚಿಸಿದನು. ಇವನ ಸಾಹಿತ್ಯದಲ್ಲಿ ಯಾರ ಸಾಹಿತ್ಯದಲ್ಲಿ ಹರ್ಷವರ್ಧನ ಒಂದು ಸಾಹಿತ್ಯದಲ್ಲಿ ಆತನು ಕವಿಯೂ ಆಗಿದ್ದನು, ಹಾಗೆ ಸ್ವತಃ ಒಬ್ಬ ಸಂಗೀತಗಾರನು ಆಗಿದ್ದನು. ಅಥವಾ ಹರ್ಷವರ್ಧನ ಸ್ವತಃ ಸಂಸ್ಕೃತದಲ್ಲಿ ಏನಪ್ಪಾ ಅಂದ್ರೆ ಪ್ರಿಯದರ್ಶಿಕ, ರತ್ನಾವಳಿ ಎಂಬ, ನಾಗನಂದ ಎಂಬ 3 ನಾಟಕಗಳನ್ನು ರಚಿಸಿದ್ದಾನೆ. ಈತನು ರಚಿಸಿದಂತ 3 ನಾಟಕಗಳು ಯಾವ್ಯಾವಪ್ಪ ಅಂದ್ರೆ ಸಂಸ್ಕೃತದಲ್ಲಿದ್ದಂತ ಒಂದು ಪ್ರಿಯದರ್ಶಿಕ, ಇನ್ನೊಂದು ರತ್ನವಳಿ ಹಾಗೂ ನಾಗಾನಂದ, ಈ 3 ನಾಟಕಗಳು ರಚಿಸಿದನು. ಹಾಗೆ ಬಾಣಭಟ್ಟನ ಮೊದಲಾದ ಕವಿಗಳಿಗೆ ಆಶ್ರಯ ನೀಡಿದನು. ಈತ ಆ ನಾಟಕಗಳನ್ನು ರಚಿಸಿದಲ್ಲದೆ ಅಲ್ಲಿದ್ದಂತ ಕವಿ ಯಾರು ಬಾಣಭಟ್ಟ, ಆ ಕವಿಗಳಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವು ಆಶ್ರಯವನ್ನು ಸಹ ನೀಡಿದನು. ಯಾರು ಹರ್ಷವರ್ಧನ ನೀಡ್ತಾನ. ನಂತರ ಬಾಣಭಟ್ಟನು ಹರ್ಷವರ್ಧನನ್ನು ಕುರಿತು ಹರ್ಷ ಚರಿತ್ರೆ ಎಂಬ ಕೃತಿಯನ್ನು ಬರೆದನು. ಇಲ್ಲಿ ಬಾಣಭಟ್ಟ ಏನ್ ಮಾಡ್ತಾನ ಆ ಹರ್ಷವರ್ಧನ ಕುರಿತು ಆತನಿಗೆ ಹರ್ಷ ಚರಿತ್ರೆ ಎಂಬ ಕುರಿತು ಸಹ ಬರೆಯಲ್ಪಟ್ಟಿತು. ಈತ ಒಬ್ಬ ಶಿಕ್ಷಣ ಪ್ರೇಮಿಯೂ ಆಗಿದ್ದ. ಅಷ್ಟೇ ಅಲ್ಲ, ಹರ್ಷವರ್ಧನನ ಪ್ರಾಚೀನದಲ್ಲಿದ್ದಂತ ಒಂದು ನಳಂದದಲ್ಲಿದ್ದಂತ ವಿಶ್ವವಿದ್ಯಾಲಯಕ್ಕೆ ಉದಾರವಾಗಿ ತಂತಿಗಳನ್ನು ನೀಡಿದನು. ಅಂದರೆ ಆ ಒಂದು ನಳಂದ ವಿಶ್ವವಿದ್ಯಾನಿಲಯಕ್ಕೆ ಏನಪ್ಪಾ ಅಂದ್ರೆ ಆ ಒಂದು ಉದಾರವಾಗಿ ಅಲ್ಲಿದ್ದಂತ ತಂತಿಗಳನ್ನು ಕೊಡುಗೆಯಾಗಿ ನೀಡಿದನು. ನೆಕ್ಸ್ಟ್ ಈತನ ಧರ್ಮ ಅಂದ್ರೆ ಹರ್ಷವರ್ಧನು ಸರ್ವಧರ್ಮ ಸಹಿಷ್ಣುತವಾಗಿದ್ದನು. ಈತ ಏನು ಸರ್ವಧರ್ಮ ಎಲ್ಲಾ ಧರ್ಮಗಳನ್ನು ಸ್ವೀಕರಿಸುವಂತ ಒಬ್ಬ ಮನೋಭಾವನೆ ಉಳ್ಳವನಾಗಿದ್ದ, ಅಂದ್ರೆ ಸಹಿಷ್ಣುತವಾಗಿದ್ದನು. ಅಂದರೆ ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಿದ್ದನು. ಕೇವಲ ತನ್ನ ಧರ್ಮವನ್ನು ಅಷ್ಟೇ ಅಲ್ಲ, ಎಲ್ಲಾ ಧರ್ಮಗಳನ್ನು, ಸರ್ವ ಅಂದ್ರೆ ಇಲ್ಲಿ ಎಲ್ಲಾ ಧರ್ಮಗಳನ್ನು ಅಷ್ಟೇ ಗೌರವದಿಂದ ಪ್ರೀತಿಸುತ್ತಿದ್ದನು. ಮೂಲತಃ ಈತ ಅಂದ್ರೆ ಹರ್ಷವರ್ಧನ ಮೂಲತಃ ಯಾವ ಧರ್ಮದವನಾಗಿದ್ದನು? ಶೈವ ಧರ್ಮದಾಗಿದ್ದನು. ಆದರೂ ಸಹ ತನ್ನ ಎಲ್ಲಾ ಧರ್ಮಗಳನ್ನು ಆತನು ಗೌರವಿಸುತ್ತಿದ್ದನು. ಕೂಡ ಬೌದ್ಧ ಧರ್ಮಕ್ಕೆ ಅಪಾರವಾದ ಮನ್ನಣೆ ನೀಡಿದನು. ಆತ ಶೈವ ಧರ್ಮದವನು ಆಗಿದ್ದರೂ ಸಹ ಆತ ಏನ್ ಮಾಡ್ತಾನೆ
ಅಲ್ಲಿದ್ದಂಥ ಒಂದು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದನು ಅಥವಾ ಅಪಾರ ಕೊಡುಗೆ ಅಥವಾ ಪ್ರೇರಣೆಯನ್ನು ನೀಡಿದನು. ಹೀಗೆ ಕನೌಜ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನವನ್ನು ಆಯೋಜಿಸಲಾಗಿದನು. ಅಷ್ಟೇ ಅಲ್ಲ, ಎಲ್ಲಪ್ಪ ಅಂದ್ರೆ ಆ ಒಂದು ಕನೌಜ ಮತ್ತು ಧರ್ಮ ಸಭೆಯಲ್ಲಿ ಅಥವಾ ಆ ಒಂದು ಕನೌಜ ಮತ್ತು ಪ್ರಯಾಗದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದು ಧರ್ಮ ಸಮ್ಮೇಳನವನ್ನು ಏರ್ಪಡಿಸಿಕೊಂಡನು ಅಥವಾ ಆಯೋಜಿಸಲ್ಪಟ್ಟಿದ್ದು ಯಾರು? ಹರ್ಷವರ್ಧನನು. ನೆಕ್ಸ್ಟ್ ಈತನ ನಂತರ ಏನ್ ಮಾಡ್ತಾನೆ ಅಂದ್ರೆ ಹುಯಾನ್ಸಾಂಗನು ಭಾರತಕ್ಕೆ ಬಂದು ಭೇಟಿ ನೀಡ್ತಾನ. ಈತನು ಹುಯಾನ್ಸಾಂಗನು ಚೀನಾದ ಪ್ರಸಿದ್ಧ ಪ್ರವಾಸಿಗ ಆಗಿದ್ದ. ಹುಯಾನ್ಸಾಂಗ್ ಯಾರಾಗಿದ್ದ? ಚೀನಾದ ಒಬ್ಬ ಪ್ರಸಿದ್ಧ ಪ್ರವಾಸಿಗರಾಗಿದ್ದನು. ಈತನು ರಚಿಸಿದಂತಹ ಒಂದು ಗ್ರಂಥ ಯಾವುದು? ಸಿಯುಕಿಯು ಆಗಿತ್ತು. ಈತ ಸುಮಾರು 1400 ವರ್ಷಗಳ ಹಿಂದೆ ಏನ್ ಮಾಡ್ತಾನ? ಭಾರತಕ್ಕೆ ಬಂದು ಭೇಟಿ ನೀಡ್ತಾನ. 15 ವರ್ಷಗಳ ಕಾಲ ಭಾರತವನ್ನು ಸಂಚರಿಸಿ ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡಿದನು. ಸುಮಾರು ಈತನು 1400 ವರ್ಷಗಳ ಹಿಂದೆ ಬರ್ತಾನ. ಬಂದು ಅಲ್ಲಿ 15 ವರ್ಷಗಳ ಕಾಲ ಏನು ಭಾರತವನ್ನೇ ಸಂಚರಿಸಿ ಬೌದ್ಧ ಸಾಹಿತ್ಯವನ್ನ ಅಧ್ಯಯನ ನಡೆಸುತ್ತಿದ್ದನು. ಯಾರು? ಹುಯಾನ್ಸಾಂಗನು ಭಾರತಕ್ಕೆ ಬಂದು ಅಲ್ಲಿದ್ದಂತ ಒಂದು ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ದನು. ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿತು ಹರ್ಷವರ್ಧನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿದನು. ಈತನ ವಿದ್ಯಾಭ್ಯಾಸ ಎಲ್ಲಪ್ಪ ಅಂದ್ರೆ ಆ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾನ. ನಂತರ ಆ ಒಂದು ಹರ್ಷವರ್ಧನ ಕಾಲದಲ್ಲಿಯೇ ಬಂದು ನೆಲೆಸ್ತಾನ. ಭಾರತದ ಅನುಭವಗಳನ್ನು ಅಂದ್ರೆ ಅಲ್ಲಿದ್ದಂತ ಆತನಿಗೆ ಆದಂತ ಕೆಲವು ಭಾರತದ ಅನುಭವಗಳನ್ನು ಎಲ್ಲಪ್ಪ ಅಂದ್ರೆ ಸಿಯುಕಿ ಎಂಬ ಪಶ್ಚಿಮ ರಾಜ್ಯದ ದಾಖಲೆ ಎಂಬ ಪ್ರವಾಸಿ ಕಥನದಲ್ಲಿ ದಾಖಲಿಸಿದ್ದಾನೆ. ಆತನಿಗೆ ಆದಂತ ಒಂದು ಅನುಭವಗಳನ್ನು ಆ ಒಂದು ಸಿಯುಕಿ ಎಂಬ ಗ್ರಂಥದಲ್ಲಿ ಅಳವಡಿಸಲಾಗಿದೆ ಅಥವಾ ಆ ಒಂದು ಪ್ರವಾಸಿ ಕಥನದಲ್ಲಿ ದಾಖಲಿಸಲಾಗಿದೆ. ಹಾಗೆ ಈತ ಕಲಿತಂತ ಒಂದು ನಳಂದ ವಿಶ್ವವಿದ್ಯಾಲಯ ಅದು ಎಲ್ಲಪ್ಪ ಅಂದ್ರೆ ಇಂದಿನ ಬಿಹಾರದ ರಾಜ್ಯದಲ್ಲಿರುವ ಈ ಒಂದು ನಳಂದ ವಿಶ್ವವಿದ್ಯಾಲಯ ಎಲ್ಲಿ ಬರ್ತದ? ಇಂದಿನ ಬಿಹಾರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಆ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಗುಪ್ತರ ಕಾಲದಿಂದಲೂ ಇತ್ತು. ಅಂದ್ರೆ ಗುಪ್ತರ ಕಾಲರು 6 ಶತಮಾನಗಳವರೆಗೆ ಹೆಚ್ಚು ಜಗತ್ ಪ್ರಸಿದ್ಧಿಯನ್ನು ಪಡೆದಿತ್ತು. ಎಲ್ಲಿ? ಆ ಒಂದು ನಳಂದ ವಿಶ್ವವಿದ್ಯಾಲಯ ಯಾವಾಗಂದ್ರೆ ಆ ಗುಪ್ತರ ಕಾಲದಿಂದಲೂ ಇತ್ತು. ಇದು ಸುಮಾರು 6 ಶತಮಾನ ಹಿಂದೆಯನ್ನು ಹೆಚ್ಚು ಜಗತ್ ಪ್ರಸಿದ್ಧಿ ಸಹ ಪಡೆದಿತ್ತು. ಇದು ಪ್ರಾಚೀನ ಭಾರತ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯವೂ ಆಗಿತ್ತು. ಯಾವಾಗ? ಪ್ರಾಚೀನ ಭಾರತ ಕಾಲದಿಂದಲೂ ಅದು ಅತ್ಯಂತ ಪ್ರಸಿದ್ಧ ಒಂದು ವಿಶ್ವವಿಖ್ಯಾತ ಅಥವಾ ಜಗತ್ ಪ್ರಸಿದ್ಧವಾಗಿ ಬೆಳೆದು ಬಂದಿತ್ತು. ಇಲ್ಲಿ ಅಧ್ಯಯನಕ್ಕಾಗಿ ಅಂದ್ರೆ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನಕ್ಕಾಗಿ ಕೇವಲ ಭಾರತೀಯರು ಅಷ್ಟೇ ಇಲ್ಲ, ಹಲವಾರು ಪ್ರದೇಶಗಳಿಂದ ಇಲ್ಲಿ ಅಭ್ಯಾಸ ಮಾಡಲು ಬರ್ತಿತ್ತು. ಯಾರಪ್ಪ ಅಂದ್ರೆ ಜಪಾನ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅಷ್ಟೇ ಅಲ್ಲ ಮುಂತಾದ ವಿದೇಶ ದೇಶಗಳಿಂದ ಸಹ ಇಲ್ಲಿ ಓದಲು ಬರ್ತಾ ಇದ್ದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಬರುತ್ತಿದ್ದರು. ಇಲ್ಲಿ 8 ಮಹಾಪಾಠಶಾಲೆಗಳು, 3 ಬೃಹತ್ ಗೃಹ ಭಂಡಾರಗಳು ಇದ್ದವು. ಅಂದರೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ 8 ಮಹಾಪಾಠಶಾಲೆಗಳು ಅಷ್ಟೇ ಅಲ್ಲ ಬೃಹತ್ ಭಂಡಾರಗಳು ಸಹ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಒಳಗೊಂಡಿದ್ದವು ಇದು. ನೆಕ್ಸ್ಟ್ ಬೌದ್ಧ ಮತ ಇಲ್ಲಿನ ಅಧ್ಯಯನಕ್ಕೆ ಮುಖ್ಯ ವಿಷಯವಾಗಿತ್ತು. ಆ ಒಂದು ಬೌದ್ಧ ಮತ ಅನ್ನೋದೇನೋ ಆ ಅಧ್ಯಯನ ಮಾಡೋದಕ್ಕೆ ಒಂದು ಪ್ರಮುಖವಾದಂತಹ ಒಂದು ವಿಷಯವಾಗಿತ್ತು. ವೇದ ಆಗಿರ್ಬೋದು, ಯೋಗ, ವೈದ್ಯ ಮತ್ತಿತರ ವಿಷಯಗಳಲ್ಲಿ ಕಲಿಸುತ್ತಿದ್ದರು. ವೇದಗಳ ಜೊತೆಗೆ ವೈದ್ಯನೇ ಆಗಿರ್ಬೋದು, ಇನ್ನೂ ಹಲವಾರು ವಿಷಯಗಳನ್ನು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲಿಸುತ್ತಿದ್ದರು. ಅಷ್ಟೇ ಅಲ್ಲ ಹುಯಾನ್ಸಾಂಗ್ ಈ ಮಹಾವಿದ್ಯಾಲಯದ ಹಲವಾರು ವರ್ಷಗಳನ್ನು ಕಳೆದನು. ಎಲ್ಲಿ? ಹುಯಾನ್ಸಾಂಗು ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಹಲವಾರು ವರ್ಷಗಳ ಒಂದು ಕಾಲವನ್ನು ಕಳೆಯುತ್ತಾನೆ. ಹೀಗೆ ಈ ಒಂದು ಪಾಠವನ್ನು ಮುಗಿತು.